ರಾಜ್ಯದ ಕಾಡಂಚಿನ ಜನರ ನಿದ್ದೆಗೆಡಿಸಿದ್ದ ಚಿರತೆ ಸಿಲಿಕಾನ್ ಸಿಟಿಗೂ ಲಗ್ಗೆ ಇಟ್ಟಿದೆ. ಹಗಲು ರಾತ್ರಿ ಎನ್ನದೆ ಏರಿಯಾ ಫುಲ್ ರೌಂಡ್ಸ್ ಹೊಡಿತಿದೆ. ಕಂಗೆಟ್ಟ ಸಿಟಿ ಜನ ಮನೆಯಿಂದ ಹೊರಗೆ ಕಾಲಿಡುವುದಕ್ಕೂ ಭಯಪಡುತ್ತಿದ್ದಾರೆ. ಇದು ಕಾಡಂಚಿನ ಗ್ರಾಮವಲ್ಲ, ಹಳ್ಳಿಗಾಡು ಪ್ರದೇಶವೂ ಅಲ್ಲ. ಭೇಟಿಯಾಡೋಕೆ ಪ್ರಾಣಿಗಳೂ ಇಲ್ಲ. ಕಣ್ಣಾಯಿಸಿದಷ್ಟು ದೂರವು ಕಾಂಕ್ರೀಟ್ ರೋಡ್, ಆಕಾಶದೆತ್ತರದ ಕಟ್ಟಡಗಳಷ್ಟೇ. ಹಗಲು ರಾತ್ರಿ ಎನ್ನದೆ ಸದಾ ಎಚ್ಚರವಿರೋ ಸಿಟಿಗೆ ಚಿರತೆಯೊಂದು ಎಂಟ್ರಿ ಕೊಟ್ಟಿದೆ. ಜನರ ನಿದ್ದೆಗೆಡಿಸಿ ಏರಿಯಾ ಫುಲ್ ರೌಂಡ್ ಹಾಕ್ತಿದೆ. ಅಂಜನಾಪುರದಲ್ಲಿ ಚಿರತೆ ಬಿಂದಾಸ್ ರೌಂಡ್ಸ್. ಚಿರತೆ ಸೆರೆ ಹಿಡಿಯುವಂತೆ ಸಿಟಿ ಜನರ ಆಗ್ರಹ. ಅಂದ್ಹಾಗೆ ಈ ದೃಶ್ಯ ಕಂಡು ಬಂದಿದ್ದು ಜೆಪಿ ನಗರದ ಅಂಜನಾಪುರದಲ್ಲಿ. ಬಿಡಿಎ ಲೇಔಟ್ನಲ್ಲಿ ಕಳೆದೊಂದು ವಾರದಲ್ಲಿ 4-5 ಬಾರಿ ಚಿರತೆ ಪ್ರತ್ಯಕ್ಷವಾಗಿದೆ. ನಿವಾಸಿಗಳಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಇದು ಮೊನ್ನೆ 7th ಫೇಸಲ್ಲಿ ಒಂದು ಬಂದಿದೆ ಅಂತೆ. ಆಮೇಲೆ ನಿನ್ನೆ ಮಧ್ಯಾಹ್ನ ರಾತ್ರಿ 12:30 1:30ವರೆಗೆ ಬಂದಿದ್ದೆ. ಅದಾದಮೇಲೆ ಬೆಳಿಗ್ಗೆ ಕೂಡ 9:30 10 ಗಂಟೆ ಬಂದಿತ್ತಂತೆ. ಅದಾದಮೇಲೆ ನಿನ್ನೆ ಇಲ್ಲಿ ಬಂದಿದ್ದೇನೆ. ಹಾಗೆ ಆದಷ್ಟು ಬೇಗ ಇಟ್ಕೊಂಡು ಹೋದರೆ ಒಳ್ಳೇದು. ಆ ಕಡೆ ಜನ ಓಡಾಡೋದೇ ಕಷ್ಟ ಆಗಿಬಿಟ್ಟಿದೆ. ಹೆಣ್ಮಕ್ಳಿಗೆ ಭಯ ಆಗ್ತಾ ಇದೆ. ಅಂಜನಾಪುರದ ಪಕ್ಕದಲ್ಲಿ ತುರಹಳ್ಳಿ, ಬನ್ನೇರುಘಟ್ಟ ಕಾಡುಗಳಿದ್ದು ಅಲ್ಲಿಂದ ಚಿರತೆಗಳು ಊರಿನತ್ತ ಬರ್ತಿವೆ ಅನ್ನೋ ಮಾತು ಕೇಳಿ ಬರ್ತಿದೆ. ನಾಯಿಯನ್ನ ಹೊತ್ತೊಯ್ದಿರೋದಾಗಿ ಸ್ಥಳೀಯರು ಆರೋಪಿಸಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ದೂರು ನೀಡಿದ್ದು ಶೀಘ್ರವೇ ಚಿರತೆ ಸೆರೆ ಹಿಡಿಯುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಚಿರತೆ ಬಂದಿರೋ ಸತ್ಯನೇ. ಅರಣ್ಯ ಇಲಾಖೆಯವರು ನೋಡ್ತೀವಿ ಬಾಡ್ತೀವಿ ಅಂತ ಹೇಳ್ತಾರೆ. ಯಾರು ಕೂಡ ಸ್ಪಂದನೆ ಅಷ್ಟಾಗಿಲ್ಲ. ಬೆಳಗ್ಗೆ ಸಂಜೆ ಸುತ್ತಾಡ್ಬೇಕಾದ್ರೆ ಏನಾಗ್ಸ್ಬತ್ತು, ಜೀವ ಕೈಲಿಟ್ಕೊಂಡೇ ಓಡಾಡಬೇಕು. ಎಲ್ಲಿ ಬರ್ತದೆ ಅನ್ನೋದು ಗೊತ್ತಿಲ್ಲ. ಅದು ಚಿರತೆ ಇರೋದು ಸತ್ಯ, 100% ಸತ್ಯ. ಒಟ್ನಲ್ಲಿ ಚಿರತೆ ಕಂಡು ಅಂಜನಾಪುರದ ಜನ ಅಂಜಿ ಹೋಗಿದ್ದಾರೆ. ಮನೆಯಿಂದ ಆಚೆ ಕಾಲಿಡೋದಕ್ಕೂ ಭಯ ಪಡುವ ಪರಿಸ್ಥಿತಿ ಉಂಟಾಗಿದೆ. ನಟರಾಜ್, ಟಿವಿ9 ಬೆಂಗಳೂರು.